ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಎಗ್ ಬುರ್ಜಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಳಸ್ಕೊಂಡು ಮಾಡೋವಂಥ ಇದೊಂದು ಎಗ್ ಬುರ್ಜಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. ನಿಮ್ಗೆ ಹೆಚ್ಚಿಗೆ ಬೇಕಂದ್ರೂ ಸಹ ಹೆಚ್ಚಿಗೆ ಹಾಕ್ಕೋಬೋದು. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 3 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದ್ಸರಿ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಗರಂ ಮಸಾಲ ಮತ್ತು ಬೆಳ್ಳುಳ್ಳಿದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ ಎಗ್ ಬುರ್ಜಿಲಿ. ಈಗ ಮಿಕ್ಸ್ ಆದಮೇಲೆ ನಾನು ಮೊದಲಿಗೆ ಸಣ್ಣಕ್ಕೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರೋದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಬಳಸ್ಕೋಬೋದು, ಆದರೆ 4 ಮೊಟ್ಟೆಲಿ ಮಾಡ್ತಾ ಇರೋದ್ರಿಂದ 4 ಈರುಳ್ಳಿ ಸರಿ ಹೋಗುತ್ತೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಈರುಳ್ಳಿ ಗೋಲ್ಡನ್ ಫ್ರೈ ಬೇಗ ಆಗಬೇಕು ಅಂತಂದರೆ ಒಂದು 1/4 ಚಮಚದಷ್ಟು ನಾವು ಉಪ್ಪನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಅನ್ನೋದು ಬೇಗ ನಮಗೆ ಫ್ರೈ ಆಗುತ್ತೆ. ಉಪ್ಪು ಸೇರಿಸ್ಕೊಂಡ ನಂತರ ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗೋಕ್ಕೆ ನಮಗೆ 2 ರಿಂದ 3 ನಿಮಿಷ ಅಷ್ಟು ಟೈಮ್ ತೊಗೊಳುತ್ತೆ. ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಫ್ಲೇಮ್ನ ನಾವು ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನೋಡಿ, ಈ ಕಲರ್ ಚೇಂಜ್ ಆದರೂ ಸಾಕು. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಹುಳಿ ಟೊಮೊಟೊನ ಬಳಸ್ತಾ ಇದ್ದೀನಿ. ನಾನು ಹೇಳಿರೋ ಕ್ವಾಂಟಿಟಿಯಲ್ಲೇ ಮಾಡಿ, ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬಳಸ್ತಾ ಇರೋ ಮಸಾಲೆಗಳು ಬಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಬಳಸ್ಕೊಳ್ತಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕಂದ್ರೆ ಸೇರಿಸ್ಕೋಬೋದು. ಹಾಗೆ ಖಾರಕ್ಕೆ 1/2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಬಳಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಖಾರ ಪುಡಿ ತುಂಬ ಖಾರ ಇದೆ, ಅದಕ್ಕೋಸ್ಕರ. ಹಾಗೆ ಕಲರ್ಗೆ ಸ್ವಲ್ಪ ಅರಿಶಿನ ಬಳಸ್ತಾ ಇದ್ದೀನಿ ಮತ್ತು 1/2 ಸ್ಪೂನು ಗರಂ ಮಸಾಲ. ಇಷ್ಟು ಮಸಾಲೆಗಳು ಬಳಸಿದ್ರೆ ಸಾಕು, ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆಗಳದ್ದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆ ಎಲ್ಲನೂ. ಆವಾಗ ಒಳ್ಳೆ ಘಮ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ 1 ನಿಮಿಷ ನಾವು ಪ್ಲೇಟ್ನ ಮುಚ್ಚಿಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಹಬೆಲೆ ಅದು ಬೇಯುತ್ತೆ. ಈಗ ನೋಡಿ, ಓಪನ್ ಮಾಡಿ ನೋಡಿದ್ರೆ ಈ ಥರ ಇರುತ್ತೆ. ಈ ಟೈಮಲ್ಲಿ ನಾವು ಮೊಟ್ಟೆ ಹೊಡೆದು ಹಾಕ್ಕೋಬೋದು. ನಾನಿಲ್ಲಿ 4 ಮೊಟ್ಟೆ ಬಳಸ್ತಾ ಇದ್ದೀನಿ. ನೀವೇ ಬೇಕಂದರೆ ಇನ್ನೂ 2 ಹೆಚ್ಚಿಗೆ ಬಳಸ್ಕೋಬೋದು. ಈ ಎಗ್ ಬುರ್ಜಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟ್ ಇರುತ್ತೆ. ಇದನ್ನು ಚಪಾತಿ, ಅಕ್ಕಿ ರೊಟ್ಟಿ ಅಥವಾ ನೀವು ಅನ್ನಕ್ಕೆ, ಮುದ್ದೆಗೆ ಸೈಡ್ ಡಿಶ್ಶಾಗಿ ಸಹ ತಿನ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಆದರೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೇ ಮಾಡ್ಕೋಬೇಕು. ಈಗ ನೋಡಿ, 4 ಮೊಟ್ಟೆ ಹೊಡೆದಾಕ್ಕೊಂಡಿದ್ದೀನಿ. ಈಗ ಇದನ್ನೊಂದು ಸರಿ ಚೆನ್ನಾಗಿ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಮೀಡಿಯಮ್ ಊರಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಆವಾಗಷ್ಟೇ ನಮಗೆ ಮೊಟ್ಟೆ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಊರಲ್ಲಿ ಇಟ್ಕೊಂಡೆ ನಾವು ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ, ಪಲ್ಯ ಟೇಸ್ಟ್ ಬರೋದಿಲ್ಲ. ಒಂದ್ಸರಿ ಚೆನ್ನಾಗಿ ಎಲ್ಲ ಈರುಳ್ಳಿ ಟೊಮೊಟೊ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ನಿಮ್ಮ ಹತ್ರ ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಬಳಸ್ಕೋಬೋದು. ಈಗ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ, ಹಾಗಾಗಿ ನಾನು ಬಳಸ್ತಾ ಇಲ್ಲ. ಹಾಗೆ ಸ್ವಲ್ಪ ಖಾರಕ್ಕೆ ಟೇಸ್ಟಿಗೆ ನಾನು ಕೊಟ್ಟಿರೋ ಅಂಥ 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಆಗುತ್ತೆ. ಹಾಗೆ ಪ್ಲೇಟ್ನ ಮುಚ್ಚಿಟ್ಟು ಹಬೆಯಲ್ಲಿ 1 ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು. ತುಂಬ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಸಿಂಪಲ್ ರೆಸಿಪೀಸ್ಗೋಸ್ಕರ ಜೆಸ್ಸಿ ಕುಕಿಂಗ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.